ಹಾಯ್ ಸ್ನೇಹಿತರೆ, ಪ್ರೋ ಟಿಪ್ಸ್ ಕನ್ನಡದ ವ್ಯೂವರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬಹುದಿನಗಳ ನಂತರ ರಿಪೇರಿಂಗ್ ವಿಡಿಯೋಸ್ ಬರತೈತಿ. ನೋಕಿಯಾ 1575 ಮಾಡಲ್ ನಂಬರ್. ಟೈಟಲ್ ಅಂಡ್ ಥಂಬ್ನೇಲ್ ಒಳಗೆ ನೋಡಿದ್ರಿ ಈ ಫೋನ್ ಒಳಗೆ ಏನ್ ಪ್ರಾಬ್ಲಮ್ ಐತೆ ಅಂತ ಹೇಳಿಕಿಂದ ಸೊ ಈ ಪ್ರಾಬ್ಲಮ್ ಅನ್ನ ಯಾವ ರೀತಿ ಫಿಕ್ಸ್ ಮಾಡೋದಂತಾನು ಕೂಡ ತೋರಿಸ್ತೀನಿ ರೀ. ಮೊದಲು ಏನೈತಿ ಪ್ರಾಬ್ಲಮ್ ತೋರಿಸ್ತೀನಿ. ಯಾಕಪ್ಪ ಅಂದ್ರೆ ಪ್ರಾಬ್ಲಮ್ ತೋರಿಸ್ದೇನೆ ಫಿಕ್ಸ್ ಮಾಡಿದ್ರೆ ಇದು ಮುಂಚೆ ಇರ್ಲೇ ಇಲ್ಲ, ನೀವು ಪ್ರಾಬ್ಲಮ್ ಫಿಕ್ಸ್ ಮಾಡಿರಿ ಅಂತ ಹೇಳಿ ಕಮೆಂಟ್ ಬರ್ತಾವೆ, ಬ್ಯಾಡ್ ಕಮೆಂಟ್ಗಳು. ಸೊ ಅದಕ್ಕೆ ಏನೈತಿ ಮೊದಲ ಪ್ರಾಬ್ಲಮ್ ತೋರಿಸ್ತೀನಿ, ಆಮೇಲೆ ಸಾಲ್ವ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನಾ ವಿಡಿಯೋ ಕೆಲಸ ಸಾಣದಿದ್ರು ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತೀನಿ. ಯಾಕಪ್ಪ ಅಂದ್ರೆ ಇಷ್ಟೇ ಕೆಲಸ ಇಷ್ಟು ದೊಡ್ಡದು ವಿಡಿಯೋ ಮಾಡಿರಿಲ್ರಿ ಅಂತ ಅನ್ಕೋಬೇಡ್ರಿ. 10-11 ನಿಮಿಷದ ವಿಡಿಯೋ ಐತಿ, ಅದಕ್ಕೆ ನಾನು ಕಂಪ್ಲೀಟ್ ಆಗಿರುವಂತ ವಿಡಿಯೋ ಮಾಡ್ತೀನಿ. ನೋಡ್ರಿ, ಇವಾಗ ಚಾರ್ಜಿಂಗ್ ಹಾಕೇನೆ ಈ ರೀತಿ ಎರರ್ ಬಂತು. ಸರಿ ರೀ, ಫೋನ್ ನಾನು ಆನ್ ಮಾಡಿ ಟೆಂಪರೇಚರ್ ಟು ಲೋ ಅಂತ ಎರರ್ ಬರತೈತಿ. ಸ್ಕ್ರೀನ್ ಟೈಟಲ್ ಒಳಗೆ ಥಂಬ್ನೇಲ್ ಒಳಗೆ ನೀವು ಆಲ್ರೆಡಿ ನೋಡಿರಿ. ಸೊ ನಿಮ್ಗೆ ಒಂದ್ಸಲ ಪ್ರೂಫ್ ಮಾಡಿಸಲ್ಲ ಅಂತ ಫೋನ್ ಆನ್ ಮಾಡ್ತೀನಿ ರೀ ನಾನು. ಬೈ ಫೋನ್ ಆನ್ ಆಗತೈತ್ರಿ. ಫೋನ್ ಆನ್ ಆದ್ಮೇಲೆ ಇವಾಗ ಚಾರ್ಜಿಂಗ್ ಆಗುತ್ತೆ, ಎರರ್ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ನಾವು ಸ್ವಿಚ್ ಆಫ್ ಇಟ್ಕಿಂದ ಚಾರ್ಜಿಂಗ್ ಹಾಕೇವಿ, ಆನ್ ಮಾಡಿದ ಕೂಡಲೇ ಅದು ಕಂಟಿನ್ಯೂಸ್ಲಿ ಚಾರ್ಜ್ ಆಗೋದು ತೋರಿಸ್ತಿರ್ತದೆ. ಯಾಕಪ್ಪ ನಮಗೆ ಆಲ್ರೆಡಿ ಒಂದ್ಸಲ ಎರರ್ ಬಂದಿರ್ತದೆ ಸ್ವಿಚ್ ಆಫ್ ಇದ್ದಾಗ. ಆ ಎರರ್ ಇಲ್ಲಿ ಸ್ಕ್ರೀನ್ ಆನ್ ಆದಾಗ ಬರಂಗಿಲ್ಲ. ನೋಡ್ಬೋದ್ರಿ, ಚಾರ್ಜ್ ಆಗತೈತಿ. ಇದನ್ನ ಇಷ್ಟೇ ನೀವು ಯಾವುದೇ ರೀತಿ ಎರರ್ ಬರಂಗಿಲ್ಲ, ಆದ್ರೆ ಚಾರ್ಜ್ ಮಾತ್ರ ಆಗಂಗಿಲ್ಲ. ಆಗೋದು ತೋರಿಸ್ತಿರ್ತೈತೆ, ಬಟ್ ಚಾರ್ಜ್ ಮಾತ್ರ ಆಗಿರಂಗಿಲ್ಲ. ಇವಾಗ ನಾನು ಚಾರ್ಜರ್ ತೆಗೆದು ಹಾಕ್ತೀನಿ ರೀ, ನಿಮಗೆ ಎರರ್ ಬರುವಂಥದ್ದನ್ನ ತೋರಿಸ್ತೀನಿ. ಚಾರ್ಜಿಂಗ್ ಕನೆಕ್ಟರ್ ಕೂಡ ಸ್ವಲ್ಪ ಲೂಸ್ ಐತಿ. ಇವಾಗ ನಾನು ಚಾರ್ಜಿಂಗ್ ಹಾಕ್ತೀನಿ ರೀ. ನೋಡ್ಬೋದು, ಚಾರ್ಜಿಂಗ್ ಹಾಕಿದ್ಲಿ ಜಲ್ದಿ ತೊಗೊಳಂಗಿಲ್ಲ, ಚಾರ್ಜಿಂಗ್ ಬಿಡೋದು ಮಾಡ್ತದೆ. ನೋಡಿರಿ, ಚಾರ್ಜರ್ ಟೆಂಪ್ರೇಚರ್ ಇಸ್ ಟು ಲೋ ಎರರ್ ಬಂತ್ರಿ. ಇನ್ನೊಂದ್ಸಲ ತೋರಿಸ್ತೀನಿ ಅಂತ ನಾನು ನಿಮ್ಗೆ. ಚಾರ್ಜಿಂಗ್ ಸ್ವಲ್ಪ ಲೂಸ್ ಐತಿ. ಸೊ ಒಂದು ಕೈಯಾಗಿ ಹಿಡಿದು ವಿಡಿಯೋ ಮಾಡತ್ತೀನಿ ರೀ, ಒಂದು ಕೈಯಾಗಿ ಏನೈತಿ ಮೊಬೈಲ್ ಐತಿ. ನೋಡ್ಬೋದು ಬೈ, ಬ್ಯಾಟ್ರಿ ನಾಟ್ ಫುಲ್ ಚಾರ್ಜ್. ಅಂದ್ರೆ ಚಾರ್ಜಿಂಗ್ ರಿಮೂವ್ ಆಯ್ತಪ್ಪ ಅಂದ್ರೆ ಈ ಬ್ಯಾಟ್ರಿ ನಾಟ್ ಫುಲ್ ಚಾರ್ಜ್ ಅಂತ ಬರ್ತೈತಿ. ನೋಡಿರಿ, ಟೆಂಪ್ರೇಚರ್ ಟು ಲೋ. ಚಾರ್ಜರ್ ಕನೆಕ್ಟರ್ ಸ್ವಲ್ಪ ಲೂಸ್ ಐತಿ ಬೈ. ನೋಡ್ಬೋದ್ರಿ, ಈ ರೀತಿ ಎರರ್ ಬರಾಗತ್ತೈತಿ. ಸೊ ಇದನ್ನ ಯಾವ ರೀತಿ ಫಿಕ್ಸ್ ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲನೇದು ನಿಮ್ಮ ಹತ್ರ ಈ ರೀತಿ ಬಂದಾಗ ಫೋನ್ಗಳು ಅವುಗಳಿರುವಂಥ ಬ್ಯಾಟ್ರಿ ಚೇಂಜ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಕಸ್ಟಮರು ಆ ಫೋನ್ಗಳನ್ನು ಓವರ್ ನೈಟ್ ಚಾರ್ಜ್ ಮಾಡಿರೋ ಕಾರಣ ಈ ರೀತಿ ಪ್ರಾಬ್ಲಮ್ ಬರ್ತೈತಿ. ಇನ್ನೊಂದು, ಚಾರ್ಜಿಂಗ್ ಬ್ಯಾಟ್ರಿ ಮೇಲೆ ಏನು ಪಾಯಿಂಟ್ಗಳು ಇರ್ತಾವೆ, 3 ಪಾಯಿಂಟ್ಗಳು, ಆ 3 ಪಾಯಿಂಟ್ ಮೇಲೆ ಸ್ಕ್ರ್ಯಾಚ್ ಮಾಡಿರ್ತಾರೆ, ಅದಕ್ಕೂ ಬರ್ತೈತಿ. ಆ್ಯಂಡ್ ಚಾರ್ಜರ್ ಒಳಗೆ ಫಾಲ್ಟ್ ಇದ್ದು ಈ ಪ್ರಾಬ್ಲಮ್ ಬರ್ತೈತಿ. ಮೊದಲು ಬಂದ ಕೂಡಲೇ ಮೊಬೈಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಈ 3 ಚೆಕ್ ಮಾಡ್ಬೇಕ್ರಿ. ಬ್ಯಾಟ್ರಿ ಚೇಂಜ್ ಮಾಡಿ ನೋಡ್ಬೇಕು, ಸಾಲ್ವ್ ಆಗಲಿಲ್ಲಪ್ಪ ಅಂದ್ರೆ ಚಾರ್ಜಿಂಗ್ ಚೇಂಜ್ ಮಾಡಿ ನೋಡ್ಬೇಕು. ಚಾರ್ಜಿಂಗ್ ಚೇಂಜ್ ಮಾಡಿದ್ಮೇಲೆ ಆಲಿಲ್ಲ, ಬ್ಯಾಟ್ರಿ ಚೇಂಜ್ ಮಾಡಿದ್ಮೇಲೆ ಆಲಿಲ್ಲಪ್ಪ ಅಂದ್ರೆ ಅವಾಗ ಮೊಬೈಲ್ ಬೆಚ್ಚಬೇಕು. ಇವಾಗ ನಾವು ಮೊಬೈಲ್ ಬಿಚ್ತೀನಿ ರೀ, ಆಲ್ರೆಡಿ ಬಿಚ್ಚಿನಿ. ಯಾಕಪ್ಪ ನಾ ಆಲ್ರೆಡಿ 2 ಕೂಡ ಟೆಸ್ಟ್ ಮಾಡಿದೆ, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಇವೆರಡು ಇದ್ರೂ ಕೂಡ ಚೇಂಜ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಪ್ರಾಬ್ಲಮ್ ಸಾಲ್ವ್ ಆಗ್ತಿರ್ತದೆ, ಮೊಬೈಲ್ ಬಿಚ್ಚುವಂತ ಅವಶ್ಯಕತೆ ಇರುವುದಿಲ್ಲ. ಇವಾಗ ನೀವು ಏನು ಮಾಡ್ತೀನಿ ರೀ, 2 ಚೆಕ್ ಮಾಡೀನಿ, ಬಿಚ್ಚಿನಿ. ಇವಾಗ ಮೊಬೈಲ್ದೊಳಗೆ ಏನೇನು ಪ್ರಾಬ್ಲಮ್ ಇರ್ತದೆ, ಯಾವ ರೀತಿ ಇದನ್ನ ಫಿಕ್ಸ್ ಮಾಡೋದಂತನೂ ಕೂಡ ತೋರಿಸ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಆಸ್ ಒಮ್ಮೆ ನಾವು ಯೂಟ್ಯೂಬ್ ಒಳಗೆ ತೋರಿಸ್ದಂಗೆ ಬೈ ಬೇರೆಯವರು ಕೂಡ ವಿಡಿಯೋ ಮಾಡಿ ಹಾಕ್ಯಾರ ಈ ಟಾಪಿಕ್ ಮೇಲೆ. ಸೀದಾ 10 kΩ ರೆಸಿಸ್ಟೆನ್ಸ್ ಬ್ಯಾಟ್ರಿ ಐಡಿ ಲೈನ್ ಮತ್ತು ನೆಗೆಟಿವ್ ಲೈನ್ ಮ್ಯಾಗ ಹಾಕಿಸಿಂದ ಫಿಕ್ಸ್ ಮಾಡಿರ್ತಾರೆ. ಹಂಗೆ ನಾವು ಮಾಡೋದು ಬೇಡ. ಸೊ ಸ್ಟೆಪ್ ಬೈ ಸ್ಟೆಪ್ ಫಿಕ್ಸ್ ಮಾಡೋಣ. ಓಕೆ, ಇವಾಗ ಈ ಪ್ರಾಬ್ಲಮ್ ಯಾಕೆ ಬರ್ತೈತೆ ಅಂತ ನೋಡೋದಾದ್ರೆ ರೀ, ಬ್ಯಾಟ್ರಿ ತೆಗಿತೀನಿ. ಈ ಬ್ಯಾಟ್ರಿ ಕನೆಕ್ಟರ್ನ 3 ಪಾಯಿಂಟ್, ಪಾಸಿಟಿವ್, ಐಡಿ ಲೈನ್, ಮೈನಸ್. ಐಡಿ ಲೈನ್, ಮೈನಸ್ ಲೈನ್ ಇವು ಎರಡು ಮದರ್ ಬೋರ್ಡ್ ಇಂದ ಡಿಸ್ಕನೆಕ್ಟ್ ಆದಾಗ ಈ ರೀತಿ ಪ್ರಾಬ್ಲಮ್ ಬರ್ತೈತೆ. ಮೈನಸ್ ಪಾಯಿಂಟ್ ಅಂತೂ ಆಲ್ಮೋಸ್ಟ್ ಆಗಂಗಿಲ್ಲ ರೀ. ಯಾಕಪ್ಪ ಅಂದ್ರೆ ಬೋರ್ಡ್ ಒಳಗೆ ಗ್ರೌಂಡ್ ಭಾಳ ಕಡೆ ಜಾಯಿಂಟ್ ಇರ್ತದೆ, ಹಿಂಗಾಗಿ ಮೈನಸ್ ಪಾಯಿಂಟ್ ಬೋರ್ಡ್ ಇಂದ ಡಿಸ್ಕನೆಕ್ಟ್ ಆಗಲ್ಲ. ಡಿಸ್ಕನೆಕ್ಟ್ ಆಗಬೇಕು ನಮ್ಮ ಬ್ಯಾಟ್ರಿ ಐಡಿ ಲೈನ್, ಮಿಡಲ್ ಒಳಗೆ ಏನಿರ್ತೈತಿ ಐಡಿ ಥರ್ಮಲ್ ಲೈನ್, ಈ ಲೈನ್ ಡಿಸ್ಕನೆಕ್ಟ್ ಆದಾಗ ಈ ರೀತಿ ಪ್ರಾಬ್ಲಮ್ ಬರ್ತೈತಿ. ಸೊ ನಾವು ಮೊದಲು ಏನ್ ಮಾಡಬೇಕು, ಬೋರ್ಡ್ ಬಿಚ್ಚಿ ವಾಟರ್ ಡ್ಯಾಮೇಜ್ ಆಗೈತೆ ಅನ್ನೋ ಫೋನ್ ಅಂತ ನೋಡ್ಬೇಕು. ಅದನ್ನು ವಾಟರ್ ಡ್ಯಾಮೇಜ್ ಆಗಿತ್ತಪ್ಪ ಅಂದ್ರೆ ಕ್ಲೀನ್ ಮಾಡಿಕಿಸಿಂದ ಮತ್ತೊಂದ್ಸಲ ಹಾಕಿಸಿಂದ ಚೆಕ್ ಮಾಡೋಮಂತ. ಇವಾಗ ನಾ ಈ ಮದರ್ ಬೋರ್ಡ್ ನೋಡ್ತೀನಿ ರೀ, ಹೊರಗಿನ ಕಂಡೀಷನ್ದಾಗ ಅಂತೂ ಯಾವುದೇ ರೀತಿ ವಾಟರ್ ಡ್ಯಾಮೇಜ್ ಆಗಿಲ್ಲ. ಕಸ್ಟಮರ್ನು ಕೇಳಿದೆ, ಮದರ್ ಬೋರ್ಡ್ ಬಿಚ್ಚಿನ್ರಿ ನೋಡ್ಬೋದು, ವಾಟರ್ ಡ್ಯಾಮೇಜ್ ಆಗಿಲ್ಲ, ಬೋರ್ಡ್ ಮಾತ್ರ ಫ್ರೆಶ್ ಕಂಡೀಷನ್ದಾಗ ಐತಿ. ಈ ಮತ್ತೆ ಡಿಸ್ಕನೆಕ್ಟ್ ಆಗೈತಪ್ಪ ಅಂದ್ರೆ ಓವರ್ ಚಾರ್ಜಿಂಗ್ ಮಾಡೋ ಹೊತ್ನಾಗ ಅಥವಾ ಚಾರ್ಜಿಂಗ್ ಹೆಚ್ಚು ಕಡಿಮೆ ಬಂದು ವೋಲ್ಟೇಜ್ ಅವಾಗ ಓವರ್ ಚಾರ್ಜ್ ಆಗಿ ಈ ರೀತಿ ಡಿಸ್ಕನೆಕ್ಟ್ ಆಗಿರ್ತದೆ. ಡಿಸ್ಕನೆಕ್ಟ್ ಅಂದ್ರೆ ನಮಗೆ ಕಾಣಂಗಿಲ್ಲ, ಬೋರ್ಡ್ ಒಳಗೆ ಎಲ್ಲೋ ಒಂದ್ ಕಡೆ ಶಾರ್ಟ್ ಆಗಿ ಲೈನ್ ಬ್ರೇಕ್ ಆಗಿರ್ತದೆ. ನೋಡ್ರಿ, ಕಂಪ್ಲೀಟ್ಲಿ ಕ್ಲೀನ್ ಐತಿ, ಫ್ರೆಶ್ ಮದರ್ ಬೋರ್ಡ್ ಐತಿ. ಇವಾಗ ನಾ ಏನು ಮಾಡ್ತೀನಿ ರೀ, ಈ ಬ್ಯಾಟ್ರಿ ಕನೆಕ್ಟರ್ನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಐತಿಲ್ರಿ, ಇಲ್ಲಿ ಸ್ವಲ್ಪ ಸಾಲ್ಡರ್ ಪೇಸ್ಟನ್ನು ಅಪ್ಲೈ ಮಾಡಿಕಿಂದ ಇದರ ಮೇಲೆ ಸ್ವಲ್ಪ ನಾರ್ಮಲ್ ಆಗಿ ಹೀಟ್ ಮಾಡ್ತೀನಿ ಬ್ಲೋವರ್ ಮಷೀನ್ ಇಂದ. ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲಪ್ಪ ಅಂದ್ರೆ ಮತ್ತೆ ನಾವು ನೆಕ್ಸ್ಟ್ ಪೊಸಿಷನ್ ಹೋಗೋಣಂತ. ಬ್ಯಾಟ್ರಿ ಐಡಿ ಲೈನ್ ಮತ್ತು ಬ್ಯಾಟ್ರಿ ನೆಗೆಟಿವ್ ಲೈನ್ ಏನೈತಿ, ಈ 2 ಲೈನ್ ಮೇಲೆ ಒಂದು 10 kΩ ರೆಸಿಸ್ಟೆನ್ಸ್ ಹಾಕಿಸಿಂದ ಆರ್ಡರ್ ಮಾಡೋಣ. ಸರಿ ರೀ, ಇವಾಗ ನಾವು ನೋಡ್ರಿ ನಾರ್ಮಲ್ ಇದನ್ನು ಹೀಟ್ ಮಾಡ್ತೇನೆ. ಅಷ್ಟು ಓವರ್ ಹೀಟ್ ಇಡಬೇಡ್ರಿ. ಏರ್ ಎಷ್ಟು ಇಡಬೇಕು ಅಷ್ಟೇ ಇಡಬೇಕು, ಟೆಂಪರೇಚರ್ ಎಷ್ಟು ಇಡಬೇಕು ಅಷ್ಟೇ ಇಡಬೇಕು. ಎಲ್ಲ ಡೀಟೇಲ್ಸ್ನು ಕೂಡ ಯೂಟ್ಯೂಬಾಗ ಶೇರ್ ಮಾಡೋಕೆ ಆಗಲ್ರಿ. ಇವಾಗ ನಾರ್ಮಲ್ ಟೆಂಪರೇಚರ್, ನಾರ್ಮಲ್ ಏರ್ ಇಟ್ಕಿಸಿಂದ ಇದನ್ನ ಹೀಟ್ ಮಾಡ್ತೀನಿ. ಹೀಟ್ ಮಾಡಿದ ಮೇಲೆ ಮತ್ತೊಂದ್ಸಲ ಚೆಕ್ ಮಾಡೋಣ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಯದೋ ಇಲ್ಲ ಅಂತ ಹೇಳ್ಕಿಸಿಂದ್ರಿ. ಓಕೆ, ಹೀಟ್ ಮಾಡಿದ ಮೇಲೆ ಫೋನ್ ಇಮಿಡಿಯೇಟ್ಲಿ ಆನ್ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಹಿಂದಿನ ಕ್ಲಿಪ್ಪನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೆ, ನೀವು ನೋಡಿರ್ಬೋದು. ಇವಾಗ ನಾನು ಫೋನ್ ಆನ್ ಮಾಡ್ತೀನಿ, ಚಾರ್ಜಿಂಗ್ ಹಾಕಿಸಿ ನೋಡ್ತೀನಿ ಪ್ರಾಬ್ಲಮ್ ಸಾಲ್ವ್ ಆಗ್ಯದೋ ಇಲ್ಲೋ.
ಆಗ್ಲಿಕ್ಕಪ್ಪ ಅಂದ್ರೆ ನಾವು 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸನ್ನು ನಮ್ಮ ಹಳೆ ಮದರ್ ಬೋರ್ಡ್ ಒಳಗೆ ತೆಗೆದ ಕಿಸಿಂದ ಇದ್ರೊಳಗೆ ಹಾಕೊಂಬಂತ್ರಿ. 10 ಕಿಲೋ ಓಮ್ ರೆಸಿಸ್ಟೆನ್ಸ್ ಯಾವ ರೀತಿ ಫೈಂಡ್ ಮಾಡ್ಬೋದು ಅಂತ ಹೇಳಿ ನಾ ಆಲ್ರೆಡಿ ನನ್ನ ಒಂದು ಬೇಸಿಕ್ ವಿಡಿಯೋದಾಗ ಹಾರ್ಡ್ವೇರ್ ಬೇಸಿಕ್ ವಿಡಿಯೋದಾಗ ಮಾಡಿ ಹಾಕಿನಿ. ಆ ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ನಮ್ಮ ಚಾನಲ್ದಾಗ ಹೋರಿ ಬೇಸಿಕ್ ಮೊಬೈಲ್ ರಿಪೇರಿಂಗ್ ಅಂತ ಐತಿ, ಕಂಪೋನೆಂಟ್ಗಳನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಇಲ್ಲಿ ಹೇಳ್ಕೊಟ್ಟಿನಿ. ನೋಡ್ಬೋದ್ರಿ ಇವಾಗ ಚಾರ್ಜಿಂಗ್ ನಾನು ಹಾಕಿದೆ. ಸೊ ಚಾರ್ಜಿಂಗ್ ಕನೆಕ್ಟರ್ ಸ್ವಲ್ಪ ಲೂಸ್ ಐತಿ, ಅಳಗಾಡ್ಸಿ ನೋಡೋಮಂತ ನೋಡ್ರಿ. ಇವಾಗ ಟೆಂಪರೇಚರ್ ಟು ಲೋ, ಚಾರ್ಜಿಂಗ್ ಸ್ಟಾಪ್ಡ ಮತ್ತು ಅದೇ ಎರರ್ ಬಂತ್ರಿ, ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇವಾಗ ನಾವು ಸಿಂಪ್ಲಿ ಏನು ಮಾಡೋಣ, ಬ್ಯಾಟ್ರಿ ಕನೆಕ್ಟರ್ದ ನೆಗೆಟಿವ್ ಪಾಯಿಂಟ್ ಮತ್ತು ID ಲೈನ್ಗೆ ಒಂದು 10 ಕಿಲೋ ಓಮ್ ರೆಸಿಸ್ಟೆನ್ಸ್ ಹಾಕಿಸಿಂದ ಸಾಲ್ಡರ್ ಮಾಡಿ ಫಿಕ್ಸ್ ಆಗೈತಿಲ್ಲ ಅಂತ ತೋರಿಸ್ತೀನಿ ಅಂತ. ಬ್ಯಾಟ್ರಿನ ರಿಮೂವ್ ಮಾಡಿದೆ, ಮದರ್ ಬೋರ್ಡ್ ರಿಮೂವ್ ಮಾಡ್ತೀನಿ ರೀ. ಓಕೆ, ನೋಡ್ಬೋದ್ರಿ ಇವಾಗ ನಮ್ಮ ಹತ್ರ ಒಂದು ಓಲ್ಡ್ ಮದರ್ ಬೋರ್ಡ್ ಐತಿ. ಇದರೊಳಗಿಂದ ಒಂದು 10 ಕಿಲೋ ಓಮ್ಸ್ ರೆಸಿಸ್ಟೆನ್ಸನ್ನು ನಾನು ತೆಗ್ದೀನಿ ಇವಾಗ. ಸೊ ಮಲ್ಟಿಮೀಟರ್ ಮುಖಾಂತರ ಅದನ್ನು ಚೆಕ್ ಕೂಡ ಮಾಡಿ ತೋರಿಸ್ತೀನಿ. ಇದು 10 ಕಿಲೋ ಓಮ್ಸ್ ಐತಿಲ್ಲ ಅಂತ ಹೇಳಿಸಿಂದ ಎಕ್ಸಾಕ್ಟ್ಲಿ 10 ಕಿಲೋ ಓಮ್ಸ್ ಇರಲೇಬೇಕಂತೇನಿಲ್ಲ, ಹೆಚ್ಚು ಕಡಿಮೆ ಇದ್ರೂ ಕೂಡ ನಡೀತದೆ. ಬರೀ ಇವಾಗ ನಾನು 10 ಕಿಲೋ ಓಮ್ಸ್ ಸೆಟ್ ಮಾಡಿದ್ದೀನಿ. ಓಮ್ಸ್ ಮುಡಿಗೆ 20 ಕಿಲೋ ಓಮ್ಸ್ ಮಿನಿಮಮ್ ನೀವು 1 ಕಿಲೋ ಹಿಡ್ಕೊಂಡು 20 ಕಿಲೋ ಓಮ್ಸ್ ತನಕ ಚೆಕ್ ಮಾಡ್ಬೋದು. ಇವಾಗ ನನ್ನ ಹತ್ರ ಐತಿ 10 ಕಿಲೋ ಓಮ್ಸ್, ಎಕ್ಸಾಕ್ಟ್ಲಿ ಅಷ್ಟೇ ಇರಬೇಕಂತೇನಿಲ್ಲ. ನೋಡ್ಬೋದ್ರಿ 9.76 74 79 80 ತನಕ ಐತಿ. ಸೊ ಅಪ್ರಾಕ್ಸ್ 10 ಕಿಲೋ ಓಮ್ಸ್ ಅಂತ ಲೆಕ್ಕ ಇರೋದು. ಬೈ ನೋಡ್ಬೋದ್ರಿ ಇವಾಗ ನಾನು ಫೈನಲಿ 10 ಕಿಲೋ ಓಮ್ಸ್ ಬ್ಯಾಟ್ರಿ ID ಲೈನ ಮತ್ತು ಬ್ಯಾಟ್ರಿ ನೆಗೆಟಿವ್ ಲೈನ್ ಏನೈತಿ ಈ ಎರಡಕ್ಕರ ಮಧ್ಯೆ ಸಾಲ್ಡರ್ ಮಾಡೀನಿ. ಹೋಪ್ ನಿಮಗೆ ಕಾಣಿಸೈತಿ ಅಂದ್ಕೊಂಡೇನಿ ರೀ. ಸೊ ಒಂದು ಕಡೆ ನೆಗೆಟಿವ್ ಲೈನ, ಒಂದು ಕಡೆ ಬ್ಯಾಟ್ರಿ ID ಲೈನ್. ಸೊ ಇದನ್ನು ಫಟಾಫಟ್ ಪ್ಯಾಕ್ ಮಾಡ್ತೀನಿ ರೀ ಕಂಪ್ಲೀಟ್ಲಿ. ನೋಡ್ಬೋದ್ರಿ ಕಂಪ್ಲೀಟ್ಲಿ ಪ್ಯಾಕ್ ಮಾಡೀನಿ, ಚಾರ್ಜಿಂಗ್ ಕೂಡ ಹಾಕಿನಿ, ಚಾರ್ಜ್ ಕೂಡ ಆಗತೈತಿ. ನೋಡ್ಬೋದು ಯಾವುದೇ ರೀತಿ ಎರರ್ ಇಲ್ಲ. ಸರಿ ರೀ, ಇವನ್ನ ಏನು ಮಾಡ್ತೀರಿ, ಚಾರ್ಜಿಂಗ್ ತೆಗೆದು ಒಂದು ಸಲ ಹಾಕ್ತೀನಿ, ಯಾಕಂದ್ರೆ ನಿಮ್ಮ ಡೌಟ್ ಕ್ಲಿಯರ್ ಆಗಬೇಕಲ್ರಿ. ಇವಾಗ ನೋಡಿರಿ ಚಾರ್ಜಿಂಗ್ ಹಾಕಿನಿ, ಚಾರ್ಜಿಂಗ್ ಇವಾಗ ತೆಗೆದು ಒಂದು ಸಲ ಹಾಕ್ತೀನಿ ರೀ. ನೋಡಿರಿ ಚಾರ್ಜಿಂಗ್ ಹೊರಗೆ ತೆಗ್ದೀನಿ, ಮತ್ತೊಂದು ಸಲ ಇವಾಗ ಚಾರ್ಜಿಂಗ್ ಹಾಕ್ತೀನಿ. ಎರರ್ ಬರ್ತೈತಿ ಇಲ್ಲ ಅಂತ ಕೂಡ ತೋರಿಸ್ತೀನಿ ಅಂತ. ಪ್ರಾಬ್ಲಮ್ ಆಲ್ರೆಡಿ ಫಿಕ್ಸ್ ಆಗೈತಿ. ನೋಡ್ಬೋದು ಚಾರ್ಜ್ ಆಗತೈತಿ ರೀ, ಯಾವುದೇ ರೀತಿ ಎರರ್ ಬರ್ತಾಯಿಲ್ಲ. ಅವಾಗ ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ಎರರ್ ಬಂದುಬಿಡ್ತೈತಿ ನೋಡ್ಬೋದು. ಸೊ ಇದೇ ರೀತಿ ವಿಡಿಯೋ ನಾರ್ಮಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ, ಒಂದು ಒಳ್ಳೆ ಕಮೆಂಟ್ ಕೂಡ ಮಾಡಿರಿ.